ಹೇಯ್ ಸ್ನೇಹಿತರೆ, ನನ್ನ ಕನ್ನಡದಲ್ಲಿ ಮಾತಾಡಲಿಕ್ಕೆ ಒಂದು ಸಣ್ಣ ರಿಕ್ವೆಸ್ಟಿಂದ ಈ ಟಾಪಿಕ್ನ ಮಾತಾಡ್ತಿರೋದು. ಭಾಳಷ್ಟು ಜನ ಆಫೀಸಿಗೆ ಹೋಗಿ ಬರೋ ಟೈಮಲ್ಲಿ ಹೇಳ್ತಾ ಇರ್ತಾರೆ, ಸರ್ ನನಗೆ ಆಫೀಸಲ್ಲಿ ಭಾರಿ ಸ್ಟ್ರೆಸ್ ಆಗಿದೆ ಸರ್, ಭಾರಿ ಸ್ಟ್ರೆಸ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಸ್ಟ್ರೆಸ್ ಆಗಲಿಕ್ಕೆ ಎರಡು ಕಾರಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮೇಜರ್ಲಿ ಒಂದು ಸಣ್ಣ ಟೆಕ್ನಿಕ್ನ ಹೇಳ್ತೀನಿ. ಸ್ಟ್ರೆಸ್ ಆಗೋದಕ್ಕೆ ಕಾರಣ ಕೂಡ ಏನು ಅಂತ ಹೇಳ್ತೀನಿ, ಹಾಗೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣ ಕೂಡ ಏನು ಅಂತ ಹೇಳ್ತೇನೆ. ಅದು ಎಂಥ ಆಫೀಸಲ್ಲಿ ಇರ್ಬೋದು, ಅದು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಬ್ಯಾಂಕಲ್ಲಿ ಇರ್ಬೋದು, ಯಾವ ಥರ ಅದು ಇರ್ಬೋದು. ಸ್ನೇಹಿತರೆ, ಒಂದ್ಸಲ ಯೋಚನೆ ಮಾಡಿ, ಆಲ್ಮೋಸ್ಟ್ ನಿಮ್ಮ ಡೇ ಲೈಫಲ್ಲಿ ಅಟ್ಲೀಸ್ಟ್ 60% ನೀವು ಆಫೀಸಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಹಾಗಾದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಂದರೆ ಕನಿಷ್ಠ 10 ಗಂಟೆ ನೀವು ವ್ಯವಹಾರದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಕರೆಕ್ಟ್ ಅಲ್ವಾ? ಅಥವಾ ನಿಮ್ಮ ಪ್ರೊಫೆಷನಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರೋ, ಅಥವಾ ನಿಮ್ಮ ಜಾಬಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಆ ಪ್ರೊಫೆಷನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ, ಅಥವಾ ಜಾಬನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ನಿಮ್ಮ ಸಂಪರ್ಕಗಳು, ನಿಮ್ಮ ಆಫೀಸಲ್ಲಿ ರಿಲೇಷನ್ಶಿಪ್ಸ್ ಹೇಗಿದೆ, ಅದು ಎಫೆಕ್ಟ್ ಆಗುತ್ತಾ? ಬಿಕಾಸ್ ಮ್ಯಾಕ್ಸಿಮಮ್ ಟೈಮ್ ಆಫೀಸಲ್ಲಿ ಸ್ಪೆಂಡ್ ಮಾಡೋ ಟೈಮಲ್ಲಿ, ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಲೈಫಲ್ಲಿ ಅರ್ಧ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಆ ಅರ್ಧ ಟೈಮಲ್ಲಿ ನಾವು ಹ್ಯಾಪಿಯಾಗಿದ್ದೀವ? ಹ್ಯಾಪಿನೆಸ್ ಅಂದರೆ ಬರೋದು ಹೇಗೆ ಅಂತಂದರೆ, ನಮ್ಮ ಆಫೀಸಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಕೆಲವರಿಗೆ ಪಕ್ಕದಲ್ಲಿರೋ ಟೀಮ್ಮೇಟ್ಸ್ ಪರಿಚಯ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ, ಅವ್ರ ಹತ್ರ ನಗ್ತಾ ಇಲ್ಲ. ಎಷ್ಟೊತ್ತು ನಂದು ಅನ್ನೋ ಆ ಒಂದೇ ಝೋನಲ್ಲಿ ಇದ್ಬಿಟ್ಟಿರ್ತೇವೆ. ಸ್ನೇಹಿತರೆ, ಆಫೀಸಲ್ಲಿ ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್ ಇದ್ದಾಗೆ, ಅದು ಪ್ರೊಫೆಷನಲ್ ಲೈಫ್ ಇರ್ಬೋದು, ಜಾಬ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಲೈಫಲ್ಲಿ ಇರ್ಬೋದು, ನಿಮ್ಮ ಆ ಟೀಮಲ್ಲಿ ಹ್ಯಾಪಿನೆಸ್ ಇದ್ದಾಗೆ, ಆ ಅನ್ಯೋನ್ಯತೆ ಇದ್ದಾಗೆ, ಅದರಿಂದ ಪರ್ಫಾರ್ಮೆನ್ಸ್ 100% ಬೆಳೀತದೆ, ಅದರಿಂದ ಹ್ಯಾಪಿನೆಸ್ಸು ಬೆಳೀತದೆ, ಅದರಿಂದ ಸ್ಟ್ರೆಸ್ಸು ಕಮ್ಮಿ ಆಗ್ತದೆ. ಎಸ್ ಸ್ನೇಹಿತರೆ, ಸೊ ಬಿಲ್ಡ್ ಯುವರ್ ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್. ನನ್ನ ಮಾತು, ನಿಮ್ಮ ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್ಗೆ ಒತ್ತು ಕೊಡಿ. ನಗ್ತಾ ಮಾತಾಡದಿದ್ರೆ ಕೆಲವ್ರನ್ನ ಮಾತಾಡಿಸಿ, ಅವರೇ ಬಂದು ಮಾತಾಡಬೇಕಂತೇಳಿ ಏನೂ ಇಲ್ಲ ಸ್ನೇಹಿತರೆ. ಸೊ ಕೆಲವು ಟೈಮಲ್ಲಿ ಅವ್ರ ಹೆಸರು ತೊಗೊಂಡು ಮಾತಾಡ್ಬೋದು, ಕೆಲವು ಟೈಮಲ್ಲಿ ಅವ್ರ ಬರ್ಡೇ ವಿಶಸ್ ಗೊತ್ತಿರ್ತದೆ, ಬರ್ಡೇ ಅಂತ ಗೊತ್ತಾಗ್ತದೆ, ಅವ್ರ ಹತ್ರ ಹೋಗಿ ವಿಶ್ ಮಾಡಿ. ವಿತ್ ನೋ ಎಕ್ಸ್ಪೆಕ್ಟೇಷನ್ಸು ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್ನ ಆಫೀಸಲ್ಲಿ ಬೆಳೆಸಿ. ಅದರಿಂದ ಡೆಫಿನೆಟ್ಲಿ ಪರ್ಫಾರ್ಮೆನ್ಸು ಬರ್ತದೆ. ಬಿಕಾಸ್ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಬಂದುಬಿಡ್ತದೆ ಯಾವಾಗ ರಿಲೇಷನ್ಶಿಪ್ ಚೆನ್ನಾಗಿದ್ದಾಗ. ಸೊ ಅಟ್ ದ ಎಂಡ್ ಆಫ್ ದ ಡೇ ಹ್ಯಾಪಿನೆಸ್ಸು ಸೂಪರಾಗಿ ಬೆಳೀತದೆ. ನಾನು ಕೆಲವು ಟೈಮಲ್ಲಿ ನೋಡ್ತಾ ಇರ್ತೀನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಆಫೀಸಿಗೆ, 40 ಮಿನಿಟ್ಸ್ 45 ಮಿನಿಟ್ಸ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವ್ರ ಊರಿಂದ ಕಂಪ್ನಿಗೆ. ಭಾಳಷ್ಟು ಸಲ ನೋಡಿದಾಗೆ ಎಂಪ್ಲಾಯೀಸು ಹೋಗ್ತಾ ಇರೋದು ಮಲ್ಕೊಂಡೇ ಹೋಗ್ತಾ ಇರ್ತಾರೆ, ಅಥವಾ ರಿಟರ್ನ್ ಬರೋ ಟೈಮಲ್ಲಿ ಮಲ್ಕೊಂಡೇ ಬರ್ತಾ ಇರ್ತಾರೆ. ಅಲ್ಲಿ ಯಾಕ್ರಿ ಹ್ಯಾಪಿಯಾಗಿ ನಾವು ಮಾತಾಡಬಾರ್ದು, ಹ್ಯಾಪಿಯಾಗಿ ಕಲಿತು ಹೋಗಬಾರ್ದು? ಸರ್, ಇದರಿಂದ ಸಂಪರ್ಕಗಳಿಂದ ರಿಸಲ್ಟ್ಸ್ ಖಂಡಿತ ಬಂದೇ ಬರ್ತದೆ. ರಿಸಲ್ಟ್ಸ್ ಕಮ್ಸ್ ವಿತ್ ಎಕ್ಸ್ಟ್ರಾರ್ಡಿನರಿ ರಿಲೇಷನ್ಶಿಪ್ಸ್ ಅಟ್ ಆಫೀಸ್. ಸೊ ನಾನು ಭಾಳಷ್ಟು ಆರ್ಗನೈಸೇಷನ್ಸ್ ವರ್ಕ್ ಮಾಡೋ ಟೈಮಲ್ಲಿ ಒಂದು ಆರ್ಗನೈಸೇಷನ್ಗೆ ಹೋಗಿದ್ದು ಆದಿತ್ಯ ಬಿರ್ಲಾ ಗ್ರೂಪಿಗೆ. ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರ ಕಲ್ಚರ್ ನನಗೆ ಭಾಳಷ್ಟು ಲೈಕ್ ಆಗಿದ್ದು ಏನು ಅಂತಂದರೆ, ಎಂಪ್ಲಾಯೀಸ್ನ ಮಿಕ್ಸ್ ಮಾಡ್ತಾರೆ. ಎವ್ರಿ ವೀಕ್ ಅವರು ಒಂದು ರೀತಿ ಎಂಪ್ಲಾಯಿ ಗೆಟ್ ಟುಗೆದರ್ ಪ್ರೋಗ್ರಾಮ್ ಥರ ಮಾಡ್ತಾರೆ, ಅಥವಾ ಒಂದು ರೀತಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಮಾಡ್ತಾರೆ. ಅಲ್ಲಿ ಆ ಫ್ಯಾಮಿಲಿ ಗೆಟ್ ಟುಗೆದರ್ ಹೇಗೆ ನಡೀತದೆ, ಕೆಲವರು ಡ್ರಾಮಾಸ್ ಮಾಡ್ತಾರೆ, ಕೆಲವರು ಸ್ಕಿಟ್ಸ್ ಮಾಡ್ತಾರೆ, ಕೆಲವರು ಸಂಗೀತ ಇರ್ತದೆ. ಒಂದು 600-700 ಜನ ಸೇರ್ತಾರೆ, ಎಂಜಾಯ್ ಮಾಡ್ತಾರೆ. ಇದರಿಂದ ಉದ್ದೇಶ ಒಂದೇ, ಆ 1 ವೀಕು ಆ ಎಲ್ಲ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊತಾರೆ ಆ ಸಣ್ಣ ಆ್ಯಕ್ಟಿವಿಟೀಸಿಂದ. ಆ್ಯಂಡ್ ಅದು ಆಗೋದೇ ಆ ಸ್ಟ್ರಾಂಗರ್ ರಿಲೇಷನ್ಶಿಪ್ಸಿಂದ. ಸೊ ಬಿಲ್ಡ್ ಯುವರ್ ಸ್ಟ್ರಾಂಗರ್ ರಿಲೇಷನ್ಶಿಪ್ಸ್ ಫಾರ್ ಸ್ಟ್ರಾಂಗರ್ ರಿಸಲ್ಟ್ಸ್ ಗೈಸ್. ಥ್ಯಾಂಕ್ ಯು.